ಧನುರ್ ರಾಶಿ ಶುಭ ಕಾರ್ಯಗಳಿಗೆ, ಬಂಧುವರ್ಗಗಳಿಗೆ, ಆದಾಯ ವೃದ್ಧಿ ಕೆಲಸದಲ್ಲಿ ಇತ್ಯಾದಿ ಎಲ್ಲದರಲ್ಲೂ ಕೂಡ ಪ್ರಗತಿಯ ತಿಂಗಳು ಇನ್ನೂ ಕಂಟಿನ್ಯೂ ಆಗ್ತದೆ. 9ನೇ ಮನೆಯ ರವಿ ಸ್ವಕ್ಷೇತ್ರದಿಂದ 10ನೇ ಮನೆ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು. ಗುರುವಿನ ಅನುಕೂಲ ಇದೆ, ಶುಕ್ರನ ಅನುಕೂಲ ಇದೆ. ಎಲ್ಲ ಬಗೆಯ ವಿಷಯದಲ್ಲಿ ಯಶಸ್ಸು, ಕೀರ್ತಿ, ಬ್ಯುಸಿ ಇರ್ತಕ್ಕಂಥದ್ದು ಇದೆಲ್ಲ ಆಗ್ತದೆ. ತೃತೀಯದಲ್ಲಿ ರಾಹುವಿನ ಅನುಕೂಲ ಇದೆ. ಅದರಿಂದಲೂ ಉದ್ಯೋಗದಲ್ಲಿ ನಾನಾ ಪ್ರಗತಿಯನ್ನು ಕಾಣ್ತೀರಿ. ಹೆಚ್ಚಿನ ಶ್ರಮವೂ ಇರ್ತದೆ ಮತ್ತು ಕೌಟುಂಬಿಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಸಾಕಷ್ಟು ಇರ್ತದೆ. ಎಲ್ಲದರಲ್ಲೂ ತೊಡಗಲಿಕ್ಕೆ ಆದಷ್ಟು ತಾಳ್ಮೆಯನ್ನು ಮತ್ತು ಆದಷ್ಟು ವ್ಯವಧಾನವನ್ನು, ಅಂದರೆ ವಿ ಶುಡ್ ಮೇಕ್ ಟೈಮ್. ಎಷ್ಟೋ ಜನಕ್ಕೆ ಎಲ್ಲವನ್ನೂ ಸಂಭಾಳಿಸಲಿಕ್ಕೆ ಸಮಯನೇ ಆಗೋದಿಲ್ಲ ಧನುರಾಶಿಯವರಿಗೆ. ಆ ರೀತಿಯ ತಿಂಗಳು ಮುಂದುವರಿತದೆ. ಧರ್ಮ ಕಾರ್ಯದಲ್ಲಿ ಪ್ರವೃತ್ತಿಯೂ ಬರ್ತದೆ. ಈಶ್ವರ ದೇವರು, ಗುರುಪೀಠ, ಗುರು ಸನ್ನಿಧಾನಗಳಿಗೆ ಸೇವೆಯನ್ನು, ದರ್ಶನವನ್ನು ಮಾಡಿ, ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಮಾಡಿಸಿ ಮನೆಯಲ್ಲಿ ಒಳ್ಳೆಯದಾಗಲಿ.